ಸ್ವಲ್ಪತ್ತೆ ನೋಡಿ ಸ್ಟಾರ್ಟ್ ಮಾಡಿನ. ಸೊ ಇವತ್ತು ನೋಡಿ ಅದ್ರ ಬಗ್ಗೆ ಐತೆ ನಾನು ನಿಮ್ಗೆ ಭಾಳ ದಿನ ಆಸ್ತು ಕಾಸು ಆತು. ಒಂದಿನ ಆರ್ಡ್ರ್ ಬರೋದೈತೆ ಹಂಗೆ ಮಾಡಿ ಭಾಳ ಕಾಡಿಸ್ಬಿಟ್ಟೆ. 1.5 ವರ್ಷ ಆತ ನಾ ಲಾಗ್ ಸ್ಟಾರ್ಟ್ ಮಾಡಿ. ಈಗ ತರಿಸಿದೆ. ಸೊ ಏನಂತಂದ್ರೆ ಫಸ್ಟ್ ಗ್ರೆನರೋ S13 ಪ್ರೋದ ಮೈಕ್. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 2100 ಅಂದರೆ ಅದು ಡಿಸ್ಕೌಂಟ್ ಆಗಿ 2123 ರುಪೀಸ್. ಅದ್ರ ಮೇಲೆ 323 ಡಿಸ್ಕೌಂಟ್ ಸಿಕ್ತು ನನಗೆ. ಸೊ ಇದ್ರ ಪ್ರೈಸ್ ಅದ. ಆಮೇಲೆ ಇದ್ರ ಜೊತೆ ಹಂಗೆ ಟ್ರೈಪೋಡ್ ಇದಕ್ಕೆ 2000 ರುಪೀಸ್ ಬಿತ್ತು. ಟಚ್ ಆ್ಯಂಡ್ ವ್ಯೂ. ಸೊ ಬರ್ರಿ ಇನ್ನು ಓಪನ್ ಮಾಡೋದು. ಸೊ ಇದ್ರ ಪ್ಯಾಕಿಂಗ್ ಹಿಂಗೆ ಬರ್ತೈತಿ. ಸೊ ಹಿಂಗಿರ್ತೈತಿ ಟ್ರೈಪೋಡು. ಇದಕ್ಕೆ 2000 ರುಪೀಸ್. ಇದ್ರಾಗ ಏನೇನು ಬರ್ತಾವ ಅಂತಂದ್ರೆ ಇದು ಸ್ಟೇಬಲ್ ಮಾಡೋಕೆ. ಇದು ಯಾವಾಗಲೂ ಫೋನ್ ಹಾಕಿ ಚೆಕ್ ಮಾಡಬೇಕು, ಇಲ್ಲಾಂದ್ರೆ ಕೆಡ್ತಾವೆ. ಸೊ ಇಲ್ಲಿ ನೀವು ನೋಡ್ಬೋದು ಲಾಕ್ ಮತ್ತು ಅನ್ಲಾಕಿನ ಬಟನ್ ಐತಿ. ಸೊ ಮ್ಯಾಲೆ ಹೊಡೆದ್ರೆ ಲಾಕ್, ಕೆಳಗೆ ಬಂದರೆ ಅನ್ಲಾಕ್. ಅಂದರೆ ಹಿಂಗೆ ಸ್ಟೇಬಲ್ ಇರ್ತೈತಿ. ಸೊ ಇದನ್ನ ನಾವು ಉದ್ದು ಮಾಡ್ಕೋಬೋದು. ಸೊ ಇಷ್ಟು ಉದ್ದು ಹಾಕೈತಿ. ಇನ್ನೂ ಹಾಕೈತಿ. ನಿಮಗೆ ನಾ ಇದ್ರ ಮುಂದೆ ಇಲ್ಲಿ ನಿಮ್ಗಿಲ್ಲಿ ಕುಂದರ್ಸ್ನಿ ವಿಡಿಯೋ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಕೈತಿ. ಸೊ ಅದು ಬಂದುಬಿಟ್ಟು ಮತ್ತು ಏನೈತಿ ಅಂತಂದ್ರೆ ಇದು ಭಾಳ ಫಿಟ್ ಐತಿ. ಸೊ ಇದು ತೆಗಿಯೋಕೆ ಬರೋದಿಲ್ಲ. ಸೊ ಇದು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕಷ್ಟು. ಸೊ ಲಾಗಿಂಗಿಗೆ ಎಷ್ಟು ಪರ್ಫೆಕ್ಟ್ ಐತಿ. ಸೊ ನೀವು ಬೇಕಂತಂದ್ರೆ ಸ್ವಲ್ಪ ಸ್ಟೇಬಲ್ ಮಾಡ್ಕೋಬೋದು. ಸೊ ಬರ್ರಿ ಇದ್ರ ಮೇಲೆ ಕುಂದಿರ್ಸಿ ನಿಮ್ಗೆ ತೋರಿಸ್ತೀನಿ ವ್ಯೂ ಏನೈತೆ ಅಂತ. ಸೊ ಈಗ ಕನೆಕ್ಟ್ ಮಾಡೀನಿ. ಐ ಥಿಂಕ್ ಇದು ಯಾಕೋ ಕನೆಕ್ಟ್ ಅಂದ್ರೆ ಸ್ಟೇಬಲ್ ಮಾಡೀನಿ. ಬಟ್ ಇದು ಬ್ಲೂಟೂತ್ ಯಾಕೋ ಕನೆಕ್ಟ್ ಆಗತ್ತಿಲ್ಲ. ಐ ಥಿಂಕ್ ಅದ್ರಾಗ ಚಾರ್ಜಿಂಗ್ ಇಲ್ಲ ಅನ್ನಿಸ್ತೈತಿ. ಸೊ ನೀವು ನೋಡ್ಬೋದು, ನಾ ಹೆಂಗೆ ಬೇಕಾದಂಗೆ ಹೊಳ್ಗಾಡಿಸಿದ್ರು ಇದು ಸ್ಟೇಬಲ್ ಇರ್ತೈತಿ ಅಂತ. ಅಂದ್ರೆ ಹಂಗಲ್ಲ, ಕರೆಕ್ಟ್ ಹಿಂಗೆ ರೊಟೇಟ್ ಮಾಡ್ಬೋದು ಅಂತ. ಇದು ಹಿಂಗೆ ಫುಲ್ ರೊಟೇಟ್ ಮಾಡಿದ್ರು ನಾವು ಶೇಕ್ ಆಗೋದಿಲ್ಲ. ಸೊ ಇದರಿಂದ ನಾವು ಹಿಂಗೆ ವಿಡಿಯೋ ಮಾಡ್ಬೋದು. ಬಿಸಿಲು ಎಷ್ಟೈತ್ರಿ. ಸೊ ಹಿಂಗೆ ವಿಡಿಯೋ ಮಾಡ್ಬೋದು. ಇದು ಇಷ್ಟೆಲ್ಲ ಎಂತ ಐತಿ ಇದ್ರದ್ದು, ಇಷ್ಟೆಲ್ಲ ತೋರಿಸ್ಬೋದು ನಾನು ನಿಮ್ಗೆ. ಇಷ್ಟೆಲ್ಲ ಇದು ಹಿಂಗೆ ಮಾಡಿದ್ರು ಅಂದ್ರೆ ಹಿಂಗೆ ಅಳಗಾಡೋದಿಲ್ಲ ಅಂತ, ಸ್ಟೇಬಲ್ ಇರ್ತೈತಿ ರೀ ಅಂತ. ಸ್ಟೇಬಲ್ ಇರ್ತೈತಿ. ಮತ್ತೇನಂತಂದ್ರೆ ಇದರಲ್ಲಿ ನಾವು ಟ್ರೈಪೋಡ್ ಮಾಡ್ಕೋಬೋದು. ಇವು ಕೆಳಗಿನ ಸ್ಟಿಕ್ಸ್ ಅದಾವಲ್ಲ, ಕೆಳಗೆ ಎಂಡಿಗೆ ಅವು ಓಪನ್ ಹಾಕವು. ಟ್ರೈಪೋಡ್ ಗೊತ್ತೆ ನಾವು ಎಲ್ಲಿ ಬೇಕಾದಲ್ಲಿ ಇಟ್ಟು ಶೂಟ್ ಮಾಡ್ಕೋಬೋದು. ಇದು ಬಟನ್ ತೆಗಿಯೋಕೆ ಬರ್ತೈತಿ, ಬಟ್ ಯಾಕೋ ಓಪನ್ ಆಗತ್ತಿಲ್ಲ ಅದು. ಸೊ ಹಿಂಗೈತಿ. ಇದಿಷ್ಟು ಇರ್ತೈತಿ. ಐ ಥಿಂಕ್ ಇದು ಭಾಳ ಅಂತಂದ್ರೆ ಒಂದು 100 ಗ್ರಾಮ್ ಇರ್ಬೋದು. ಸೊ ಇದು ಹೇಳಿದ್ನೆಲ್ಲ ಓಪನ್ ಮಾಡಿದರೆ ಹಿಂಗೆ ಆಕೈತಿ. ಹಿಂಗೆ ಓಪನ್ ಮಾಡಿ ಟ್ರೈಪೋಡ್ ಗತೆನೂ ಇಡ್ಬೋದು. ಇದನ್ನ ಯಾವಾಗಲೂ ಫೋನ್ ಹಾಕ್ಲಿಲ್ಲಂಗೆ ಆನ್ ಮಾಡಬಾರ್ದು, ಇಲ್ಲಾಂದ್ರೆ ಕೆಡೋ ಚಾನ್ಸಸ್ ಇರ್ತಾವೆ. ಗಿಂಬಲ್ ಚಾರ್ಜ್ ಮಾಡೋಕೆ ಇದು C ಪಿನ್ನಿನ ಒಂದು ಕೇಬಲ್ ಕೊಟ್ಟಿರ್ತಾರೆ. ಸೊ ಇದನ್ನ ಇಲ್ಲಿ ಈ ಪಾಯಿಂಟಿಗೆ ಹಾಕಿದರೆ ಚಾರ್ಜಿಂಗ್ ಆಕೈತಿ. ಇದ್ರದ್ದು ಸ್ಟೆಬಿಲಿಟಿ 2 ಅವರ್ಸ್ ಇರ್ತೈತಿ. 1 ಅವರ್ದ ಚಾರ್ಜಿಂಗ್ ಆಕೈತಿ. ಸೊ ಆಗಲೇ ಹೇಳ್ದಂಗೆ ಗ್ರೆನರೋ S13 ಪ್ರೋದ ಬರ್ರಿ ಇದು ನೋಡೋಣ, ರಿವ್ಯೂ ಮಾಡೋಣ ಇದ್ರಾಗ ಏನೇನೈತಂತೆ. ಸೊ ಇದು ಸೆಕೆಂಡ್ ಐಟಮ್. ಇದ್ರ ಮೇಲೆ ಪ್ಲಾಸ್ಟಿಕ್ಕಿಂದ
ಎಲ್ಲದಕ್ಕೂ ಬರ್ತಾವಲ್ಲ ಸೇಮ್ ಹಂಗೆ ಕವರ್ ಬರ್ತಾವೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ 2200 ಅಲ್ಲಲ್ಲ 2123 ರೂಪೀಸ್ದಾಗ ಡಿಸ್ಕೌಂಟಾಗಿ ಸಿಗ್ತೈತಿ. ಇದ್ರ ಒರಿಜಿನಲ್ ಪ್ರೈಸ್ 2300 ಇತ್ತು. ಡಿಸ್ಕೌಂಟಾಗಿ 200 ರೂಪಾಯಿ ಹಿಂಗೆ ಸಮಥಿಂಗ್ ಕಮ್ಮಿ ಆಗಿ ಬಂದೈತಿ. ಸೊ ಬರ್ರಿ ಇನ್ನು ಓಪನಿಂಗ್ ಮಾಡೋಣ, ರಿವ್ಯೂ ಮಾಡೋಣ. ಇದ್ರ ಪ್ಯಾಕೇಜಿಂಗ್ ಇರ್ತೈತಿ. ಇದ್ರಾಗ ನಿಮ್ಗೆ ಎಷ್ಟು ಕಲರ್ ಸಿಗ್ತೈತೆ ಅಂತಂದ್ರೆ ಬ್ಲ್ಯಾಕ್, ಯೆಲ್ಲೋ, ಬ್ಲೂ, ಗ್ರೀನ್. ನಾ ಯೆಲ್ಲೋ ತರ್ಸೀನಿ. ಇಲ್ಲಿ ತರಿಸಿದಕ್ಕೆ ಅವ್ರು ರೆಡ್ ಕಲರ್ ಪಾಯಿಂಟ್ ಹಾಕ್ಯಾರ, ನಿಮ್ಗೆ ಕಾಣ್ತಿರ್ಬೋದು. ಓಪನ್ ಮಾಡಿದ ಕೂಡಲೇ ನಿಮಗೆ ವಾರಂಟಿ ಕಾರ್ಡ್ ಕೊಡ್ತಾರೆ. ಏನರ ಇದು ಸುಳ್ಳು ಅನ್ನಿಸ್ಲಿಂದ ನೀವು ಕ್ಲೇಮ್ ಮಾಡಿ ತೊಗೋಬೋದು. ಐ ಡೋಂಟ್ ಥಿಂಕ್ ಸೊ ಅದು ಕ್ಲೇಮ್ ಆಕೈತಿ ಅಂತ, ಬಟ್ ಕೊಟ್ಟಾರಷ್ಟ. ನಿಮ್ಗೆ ಇದ್ರಾಗ ಇದೊಂದು ಬಾಕ್ಸ್ ಸಿಗ್ತೈತಿ. ಇದ್ರಾಗ ನಿಮ್ಗೆ ಏನೇನು ಸಿಗ್ತೈತಿ ಅಂತಂದ್ರೆ ಇದ್ರಾಗ ನಿಮ್ಗೆ ಇದ್ರಾಗ ಎರಡು ಮೈಕ್ ಅದಾವೆ. ಸೊ ಅದ್ರ ಸಂಬಂಧ 2 ಸಿಪಿನ್ ಕೇಬಲ್, ಸೊ ಹಂಗೆ ಒಂದು ಚಾರ್ಜರಿನ ಕೇಬಲ್. ಇದರಿಂದ ಕ್ಲಿಪ್ ಸಿಗ್ತೈತಿ. ಎದಕ್ಕಂತಂದ್ರೆ ನೀವು ಐಫೋನಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತೇಳಿ. ಸೊ ಇದು ಕವರ್ ಹಿಂಗಿರ್ತೈತಿ. ಓಪನ್ ಮಾಡೋಣ. ಪ್ಲಾಸ್ಟಿಕ್ ಬಾಡಿ ಐತಿ ಇದ್ರದ್ದು. ಸೊ ಫುಲ್ ಪ್ಲಾಸ್ಟಿಕ್ ಬಾಡಿ ಸಿಗ್ತೈತಿ. ಇದ್ರ ಮೇಲೆ ಗ್ರೆನೇರೋ ಅಂತ ಬರ್ದಾರ. ಓಪನ್ ಮಾಡಿದ ಕೂಡಲೇ 2 ಮೈಕ್, 1 ರಿಸೀವರ್ ಸಿಗ್ತೈತಿ. ಸೊ ಇದಕ್ಕೆ ಸಿ ಪಿನ್ ಐತಿ. ಸ್ಯಾಮ್ಸಂಗ್ ಅಥವಾ ಬೇರೆ ಫೋನ್ ಯಾವ ಸಿ ಪಿನ್ ಐತಲ್ಲ ಅದಕ್ಕೆ ಇದನ್ನ ಕನೆಕ್ಟ್ ಮಾಡ್ಕೋಬೋದು. ಅದು ಐಫೋನಿಗೆ ಅಂತಂದ್ರೆ ನಿಮ್ಗೆ ತೋರಿಸಿದ್ನೆಲ್ಲ ಎರಡು ಮೈಕ್ ಸಿಗ್ತಾವೆ. ಇದರಿಂದ ವೈರ್ಲೆಸ್ ಅಂತ ಬರ್ದಿರ್ತೈತಿ. ಇದು ನಾರ್ಮಲಿ ಅಂತಲೇ ಹಿಂಗೆ ಕ್ಲಿಪ್ ಮಾಡಿ ಮಾತಾಡೋದು. ಸೊ ಹಿಂಗೆ ಮಾಡಿ ಮಾತಾಡ್ಬೋದು. ಸೊ ಬರ್ರಿ ಕನೆಕ್ಟ್ ಮಾಡಿ ತೋರಿಸ್ತೇನೆ. ಹೇ ಫ್ಯಾಮಿಲಿ, ಕನೆಕ್ಟ್ ಆದಬಿಟ್ಲೆ ಇಲ್ಲಿ ಬ್ಯಾಟ್ರಿ ಶೋ ಮಾಡುತ್ತೆ. ಇಲ್ಲಿ ಕನೆಕ್ಟ್ ಆಗಿದ್ದು ತೋರಿಸ್ತೈತಿ. ಈಗ ಕನೆಕ್ಟ್ ಆಗೈತಿ. ರಿಸೀವರ್ದಾಗ ಕೆಂಪು ಲೈಟ್ ಬರ್ತೈತಿ. ಇಲ್ಲಿ ಗ್ರೀನ್ ಕಲರ್ ಲೈಟ್ ಅಂದರೆ ರೆಡ್ ಗ್ರೀನ್ ಕಲರ್ ಲೈಟ್ ಬರ್ತೈತಿ. ಐ ಹೋಪ್ ಇದರಿಂದ ಕೇಳಿಸತೈತೆ ಅಂತ ತಿಳ್ಕೋದೇನೋ ನಿಮ್ಗೆ. ಸೊ ಇದ್ರದ್ದು ಡಿಸ್ಟೆನ್ಸ್ ಬಂದುಬಿಟ್ಟು 100 ಮೀಟರ್ ಐತಿ. ಸೊ ಬರ್ರಿ ನಾನು ನಿಮ್ಗೆ ಇದನ್ನ ಇಲ್ಲೇ ಕ್ಲಿಪ್ ಮಾಡಿ ಇದು ಹೆಂಗೆ ಕ್ವಾಲಿಟಿ ಬರ್ತದೆ ಅಂತ ತೋರಿಸ್ತೀನಿ. ಸೊ ಫ್ಯಾಮಿಲಿ, ನಾರ್ಮಲಿ ಎಲ್ಲ ಮೈಕ್ಸ್ಗೆ ಬಂದಂಗೆ ಇದಕ್ಕೂ ಐತಿ ಶಲ್ಟಿ ಕ್ಲಿಪ್ ಮಾಡೋದು. ಸೊ ನಿಮಗೆ ನನ್ನ ವಾಯ್ಸ್ ಕೇಳ್ತಾ ಇರ್ಬೋದು. ಇಲ್ಲಿ ಅಷ್ಟೇನು ನಾಯ್ಸ್ ಇಲ್ಲ. ಸೊ ಅದ್ರ ಸಂಬಂಧ ನಾರ್ಮಲಿ ಕೇಳ್ತೈತಿ. ಮೇನ್ ರೋಡ್ ಕಡೆ ಹೋದಾಗದು ನಿಮ್ಗೆ ಗೊತ್ತಾಗ್ತದೆ ಏನು ಅಂತ. ಇದ್ರಾಗ 3 ಸ್ಟೆಪ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಇರ್ತೈತಿ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ. ಈಗ ನಿಮ್ಗೆ ಹೆಂಗೆ ವಾಯ್ಸ್ ಕೇಳತೈತೆ ಅಂತೇಳಿ ನೀವು ಕಂಪೇರ್ ಮಾಡ್ಬೋದು. ಇದು ನಾನು ನಿಮ್ಗೆ ವಿಡಿಯೋ ಎದಕ್ಕೆ ಮಾಡತ್ತೇನೆ ಅಂತಂದ್ರೆ 2 ರೀತಿಯಿಂದ ಆಕೈತಿ. ಒಂದು ನನ್ನ ಕಡೆಗೂ ಹೆಲ್ಪ್ ಆಕೈತಿ, ನಿಮ್ಮ ಕಡೆಗೂ ಹೆಲ್ಪ್ ಆಕೈತಿ. ಏನಂತಂದ್ರೆ ನನಗೆ ಕನ್ಫರ್ಮೇಷನ್ ಸಿಕ್ಕಂಗೆ ಆಕೈತಿ, ನಿಮ್ಗೆ ಕಂಪ್ಯಾರಿಷನ್ ಮಾಡ್ದಂಗೆ ಆಕೈತಿ. ಸೊ ಬರ್ರಿ ಈಗ ನಾನು ನಿಮ್ಗೆ ಗದ್ದಲ ಇದ್ದಲ್ಲಿ ಅಂದ್ರೆ ಭಾಳ ನಾಯ್ಸ್ ಆದಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಅವಾಗ ಕಂಪೇರ್ ಮಾಡೋಕೆ ಚಲೋ ಆಕೈತಿ. ಸೊ ನಿಮ್ಗೆ ಇದ್ರಾಗ ಏನು ಚಲೋ ಅಂತಂತಂದ್ರೆ ನಾಯ್ಸ್ ಮಾತ್ರ ನೀವು ನೋಡಿದ್ರಿ ಹೆಂಗೈತೆ ಅಂತೇಳಿ. ಇದ್ರಾಗ 2 ಬರ್ತಾವೆ. ಫುಲ್ ಮ್ಯಾಗ್ನೆಟಿಕ್ ಐತಿ ಇದು. ಸೊ ಹಿಂಗೆ ಬಿಟ್ಟು ಗುಟ್ಲೆ ಸಕ್ಕನ ಜಕ್ಕೊಂಬಿಡ್ತೈತಿ. ಇವು ಹಂಗೆ. ಸೊ ಇದಕ್ಕೆ ಚಾರ್ಜರಿಗೆ ಇವು ನಾವು ಸಿಂಗಲ್ ಗತೆನೂ ಚಾರ್ಜಿಂಗ್ ಮಾಡ್ಬೋದು. ಒಂದೊಂದು ಅದು ಬಿಟ್ಟರೆ ನಮ್ಮ ನಾರ್ಮಲ್ ಮೊಬೈಲ್ದೆಲ್ಲ ಹಾಕಿ ಚಾರ್ಜಿಂಗ್ ಮಾಡ್ಕೋಬೋದು. ಸೊ ಫ್ಯಾಮಿಲಿ, ಈಗ ನಾವೆಲ್ಲಿ ಬಂದೇವೆ ಅಂದರೆ ಕೆಳಗೇರಿ ಕೆರೆ. ಹೊರಗೆ ಬಂದಾಗ ಎಷ್ಟು ನಾಯ್ಸ್ ಆಕೈತೆ ಅಂತೇಳಿ ನಿಮ್ಗೆ ತೋರ್ಸಾಕಂತೆ ಬಂದೇವಿ. ಸೊ ಬರ್ರಿ ಇದ್ರ ಡಿಸ್ಟೆನ್ಸ್ ಎಷ್ಟು ಆಕೈತೆ ಅಂತೇಳಿ ನೋಡು. ಬಲೆ ಅಯ್ಯಪ್ಪ ಕೇಳಾತೈತೆ ಅಂತ ತಿಗೋತೇನೆ. ಸೊ ಬರ್ರಿ ಹಂಗೆ ಎಷ್ಟು ದೂರ ಆಕೈತೆ ಅಂತೇಳಿ ನೋಡೋಣ. ನಾ ಮಾತಾಡಿದ್ದು ಗಾಡಿ ಹೋಗಬೇಕಾದ್ರೂ ಕ್ಲಿಯರಾಗಿ ಕೇಳಿಸತ್ತಂತ ತಿಳ್ಕೊತೀನಿ.
ಬಂಡು ನೀ ಅಲ್ಲೇ ನಿಂದರ ಅಂದ್ರೆ ನಾ ಎಷ್ಟು ದೂರ ಹೋಕ್ಕೇನೆ ಅಂತ ಗೊತ್ತಾಕೈತೆ. ನಮ್ಮ ದೋಸ್ತ್ ಪಾಪ ಅಮಾಯಕದಾನ ರೀ, ಅವ್ನಿಗೆ ಹೆಂಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ನಾ ಇಲ್ಲಿ ಕ್ಲಿಪ್ ಮಾಡ್ಕೋತೀನಿ, ಅವಾಗ ನಿಮ್ಗೆ ಗೊತ್ತಾಕೈತೆ. ಸೊ ಇನ್ನೂ ಕೇಸ್ ಆತೈತೆ ಅಂತ ತಿಕ್ಕೋತೀನಿ. ಇದು ರೇಂಜ್ ಇರೋದು 100 ಮೀಟ್ರ್. ಇನ್ನೊಂದು ನನ್ನ ಕೈಯಾಗ ಐತಿ, ಎರಡೂ ಕನೆಕ್ಟ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಇದು ರೋಡ ಒಂದು 100 ಮೀಟ್ರ್ ಇರ್ಬೋದು. ಈಗ ಮಿನಿಮಮ್ ನಾ ಒಂದು 50 ಮೀಟ್ರ್ ಬಂದಿರ್ಬೋದು. ಐ ಹೋಪ್ ನಿಮ್ಗೆ ಇನ್ನೂ ಕೆಲಸ ಆದದ ಅಂತ ಐತಿ. ಇದ್ರಾಗ 100 ಮೀಟ್ರ್ ಅಂತ ಐತಿ, ಅದ್ರ ಸಂಬಂಧ. ಸೊ ನಮ್ಗೆ ಇಷ್ಟು ಸಿಕ್ಕರೆ ಸಾಕು. ಐ ಹೋಪ್ ನಿಮ್ಗೆ ಇನ್ನೂ ಕೆಲಸ ಆತೈತೆ ಅಂತ ತಿಕ್ಕೋತೀನಿ. ಸೊ ಇಲ್ಲಿ ಇಷ್ಟಕ್ಕೊಂದು ಗಾಡಿ ಓಡಾಡತ್ತಾವ. ನಿಮ್ಗೆ ಅದ್ರಾಗೂ ನನ್ನ ವಾಯ್ಸ್ ಕರೆಕ್ಟ್ ಕೇಸ್ ಆತೈತೆ ಅಂತೇಳಿ ತಿಕ್ಕೋತೀನಿ. ಈಗ ಇದ್ರಾಗಿಂದ ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗೆ ಬಟನ್ ಮಾಡ್ಬೇಕಂತೇಳಿ ನೋಡೋಂಬ. ಸೊ ಫ್ಯಾಮ್ಲಿ ಇದ್ರಾಗ ಇಲ್ಲಿ ಬ್ಯಾಟ್ರಿ ತೋರ್ಸಾತೈತಿ. ಇಲ್ಲೇನು ಗ್ರೀನ್ ಕಲರ್ ಬಟನ್ ಒತ್ತಕ್ತೈತಲ್ಲ, ಇದನ್ನ ಇಲ್ಲಿ ಸೈಡ್ ಬಟನ್ ಒಂದು ಸಲ ಟ್ಯಾಪ್ ಮಾಡಿದ್ರೆ ಇದು ಒಂದು ಸಲ ಹಸಿರು ಆಕೈತಿ. ಅವಾಗ ನಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಡೌನ್ ಆಕೈತಿ ಅಂದ್ರೆ ಹೊರಗಿಂದ ಗಜಿಬಿಜಿ ಸೌಂಡ್ ಎಲ್ಲ ಕೇಳೋದಿಲ್ಲ. ಸೊ ಬರೀ ಒಂದು ಸಲ ಟ್ಯಾಪ್ ಮಾಡೋದು. ಸೊ ಇದು 1ನೇ ಸ್ಟೆಪ್. ಈಗ ಆಗಲಿಕ್ಕೆ ನಾನು ಸ್ವಲ್ಪ ಕಮ್ಮಿ ಆಗೈತೆ ಅಂತ ತಿಳ್ಕೊತೇನೆ. ಸೊ ಇದು 2ನೇ ಸ್ಟೆಪ್. ಯಾವುದೋ ಗಾಡಿಗಳ ಸೌಂಡ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕೊಂತ ಹೋಗ್ತೈತಿ. ಇದು 3ನೇ ಸ್ಟೆಪ್. ಸೊ ಹಿಂಗೈತಿ ವಾಯ್ಸ್ ಇದ್ರದ, ನಿಮ್ಗೆ ಕೆಲಸ ಆತಿರ್ಬೋದು. ಡಿಸ್ಟೆನ್ಸ್ ಅಂದ್ರೂ ಮಸ್ತ್ ಐತಿ ಇದ್ರದ. ಸೊ ಫ್ಯಾಮಿಲಿ ಅನ್ನಂಗೆ ಇದು ಬಟನ್ ಒತ್ತಿಗೆ ಹಿಡಿದ್ರೆ ಕಂಟಿನ್ಯೂ ಒತ್ತಿಗೆ ಹಿಡಿದ್ರೆ ಮ್ಯೂಟ್ ಆಕೈತಿ, ಮತ್ತು ಇನ್ನೊಮ್ಮೆ ಒತ್ತಿಗೆ ಹಿಡಿದ್ರೆ ಅನ್ಮ್ಯೂಟ್ ಆಕೈತಿ. ತೋರಿಸ್ತೇನೆ. ಸೊ ಫ್ಯಾಮಿಲಿ ಒತ್ತಿಗೆ ಹಿಡಿದಿದ್ದೆ, ಐ ಥಿಂಕ್ ಮ್ಯೂಟ್ ಆಗೈತೆ ಅಂತ ತಿಳ್ಕೊತೀನಿ. ಹಂಗೆ ಇದೊಂದು ಕ್ಲಿಪ್ ಐತಿ. ಸೊ ಈಗ ಇದನ್ನ ಬಂದ್ ಮಾಡಿ ಇದನ್ನ ಕನೆಕ್ಟ್ ಮಾಡೋಂಬರ್ರಿ. ಸೊ ಫ್ಯಾಮಿಲಿ ಇದು ಬಂದಾತೀಗ, ಇದು ಕನೆಕ್ಟ್ ಆಗೈತಿ. ಇದ್ರದ್ದು ಅಷ್ಟೇ ರೇಂಜ್ ಐತಿ. ಸೊ ಇದ್ರಾಗೂ ನಿಮ್ಗೆ ಕ್ಲಿಯರ್ ಕೆಲಸ ಆತೈತೆ ಅಂತ ತಿಳ್ಕೊತೀನಿ. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ರೀ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಹೇಳ್ಬೇಕಂತಂದ್ರೆ ನನ್ನ ಮೈಕ್ ತರಿಸಿದಂದ್ರೂ ವರ್ತ್ ಐತಿ, ಬಟ್ ಸ್ಟ್ಯಾಂಡ್ ಐ ಡೋಂಟ್ ಥಿಂಕ್ ಸೊ ಅದಷ್ಟು ವರ್ತ್ ಐತೆ ಅಂತೇಳಿ. ಸೊ ಅದನ್ನ ನಾನು ರಿಟರ್ನ್ ಮಾಡಾತೀನಿ. ನೀವು ನಾ ಹುಬ್ಳಿಗೆ ಹೋಗಿ ಎಲ್ಲ ಕಂಪೇರ್ ಮಾಡಿ ನೋಡಿದೆ. ಹುಬ್ಳಿ ಧಾರವಾಡ ಅಡ್ಡಾಡಿ, ಹುಬ್ಳಿಗೆ ಹರ್ಷ ಕಾಂಪ್ಲೆಕ್ಸ್ ಮತ್ತು ಅಲ್ಲಿ ಸ್ವಲ್ಪ ನೇಮ್ ಇರೋ ಎಲ್ಲ ಹೋದೆ. ಅಲ್ಲೂ ಅವೇನು ಸಿಗಲಿಲ್ಲ. ಸಿಕ್ಕರೆ ಸ್ವಲ್ಪ 4,000 ರೂಪಾಯ್ದು ಹಿಂಗೆ ಸಿಗ್ತಾವೆ. ನೀವು ಗಿಂಬಲ್ ತೊಗೊಳೋದಿದ್ರೆ ಸ್ವಲ್ಪ ಜಾಸ್ತಿನೇ ಇನ್ವೆಸ್ಟ್ ಮಾಡಿ ತೊಗೋರಿ. ಇವು ಸಣ್ಣ ಪುಟ್ಟ ಐ ಡೋಂಟ್ ಥಿಂಕ್ ಅದು ವರ್ಕ್ ಆಕೈತಂತ. ಸೊ ಇದರಿಂದ ನಿಮ್ಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ತೈತೆ ಅಂತ ತಿಳ್ಕೊತೀನಿ. ಸೊ ಸಿಗೋಣ ಮುಂದಿನ ನೋಡೋ ತಪ್ಪಕ್ಕಿಲ್ಲ. ಬಾಯ್, ಲವ್ ಯು.